ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಈ ಪ್ರಶ್ನೆಯನ್ನ ನೀವು ಕೇಳ್ಕೊಂಡಿದ್ದೀರಾ? ನಾವು ನಿಜವಾದ ದೇಶಭಕ್ತರಾಗಿದ್ರೆ ಈ ಪ್ರಶ್ನೆಯನ್ನ ಕೇಳ್ಕೋಬೇಕು. ಅಂದ್ರೆ ವರ್ತಮಾನ ಇರುತ್ತಲ್ಲ, ವರ್ತಮಾನದ ಜೊತೆ ನಾವು ಸದಾ ಮುಖಾಮುಖಿ ಆಗ್ತಾ ಇರ್ಬೇಕು. ಆಗ ಈ ಪ್ರಶ್ನೆ ನಮ್ಮನ್ನ ಕಾಡ್ತಾ ಹೋಗುತ್ತೆ, ಏನಾಗ್ತಾ ಇದೆ. ಸೊ ನನಗೂ ಒಂದೆರಡು ಮೂರು ಘಟನೆಗಳನ್ನ ತಮ್ಮ ಮುಂದೆ ನಾನು ಹೇಳ್ತೀನಿ. ಏನ್ ಆಗ್ತಾ ಇದೆ ಅನ್ನುವ ತೀರ್ಮಾನವನ್ನ ತಾವೇ ತೆಗೆದುಕೋಬಹುದು. ಅದಕ್ಕೆ ಆಲೋಚಿಸ್ಬೇಕು ಅಷ್ಟೇ. ಆಲೋಚನೆ ಮಾಡುವುದನ್ನೇ ನಿಲ್ಲಿಸಿ ಬಿಟ್ರೆ, ಯಾರದ್ದೋ ಭಕ್ತರಾದರೆ, ಪೂಜಕರಾದರೆ ನಮ್ಗೆ ಏನಾಗತ್ತೆ ಅನ್ನೋದು ಗೊತ್ತಾಗಲ್ಲ. ಏನಾಗತ್ತೆ ಅಂತ ಗೊತ್ತಾಗಬೇಕಾದ್ರೆ ನಾವು ಫ್ರೀ ಕನ್ಸೀವ್ಡ್ ಮೈಂಡ್ ನಲ್ಲಿ ಇರಬಾರದು ಅಂತ. ಪೂರ್ವ ನಿರ್ಧಾರಿತ ಮನಸ್ಸಿದೆಯಲ್ಲ, ಅದು ಅಪಾಯಕಾರಿ ಅಂತ. ಅದು ಹೀಗೆ, ಇದು ಹೀಗೆ ತೀರ್ಮಾನದಿಂದ ಹೊರಟ್ರೆ ನಾವು ತೀರ್ಮಾನದಲ್ಲೇ ಬರ್ತೀವಿ. ತೀರ್ಮಾನವಿಲ್ಲದೇನೆ ನೋಡೋದಿರುತ್ತಲ್ಲ, ಅದು ನಮ್ಮನ್ನ ಸತ್ಯದೆಡೆಗೆ ಕರ್ಕೊಂಡು ಹೋಗುತ್ತೆ. ಸೊ ಒಂದು ಮೂರು ಘಟನೆಗಳು 2-3 ದಿನದಲ್ಲೇ ನಡೆದದ್ದು. ಒಂದು, ಬಿಹಾರದಲ್ಲಿ ಬಿಜೆಪಿ RSS ನ ಭಕ್ತರೇನಿದ್ದಾರೆ, ಅವರು ನರೇಂದ್ರ ಮೋದಿಯವರ ದೇವಾಲಯವನ್ನ ನಿರ್ಮಿಸುವುದಕ್ಕೆ ಹೊರಟಿದ್ದಾರೆ. ನಿನ್ನೆ ಕೂಡ ಅವ್ರದ್ದು ವಿಡಿಯೋ ಒಂದು ವೈರಲ್ ಆಯಿತು. ಸೊ ಆ ಭಕ್ತರು ದಟ್ ದೇವಸ್ಥಾನ ಏನು ಸರ್ಕಾರ ಲ್ಯಾಂಡ್ ಕೊಡುತ್ತೆ, ಅದಕ್ಕೆ ಹಣವನ್ನು ಕೊಡುತ್ತೆ, ನಾವು ಕಟ್ತಾ ಇದ್ದೀವಿ ಅಂತ ಅಂದ್ರು. ಅವ್ರು ಕೇವಲ ನರೇಂದ್ರ ಮೋದಿ ಅಂತ ಹೇಳಿಲ್ಲ, ಭಗವಾನ್ ನರೇಂದ್ರ ಮೋದಿ ಅವರು ಅಂತ. ಅದನ್ನು ಹೇಳುವ ಮೂಲಕ ಮತ್ತೆ ಅಲ್ಲಿ ಬಹಳಷ್ಟು ಜನ ಸೇರಿದ್ರು. ಅವರು ಎಲ್ಲರಿಗೂ ಕೂಡ ಅವರು ಒಂದು ಮಂತ್ರೋಪದೇಶ ಮಾಡಿದ್ರು. ಆ ಮಂತ್ರೋಪದೇಶ ಏನು ಅಂದ್ರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಭಗವಾನ್ ನರೇಂದ್ರ ಮೋದಿ ನಮಃ ಅಂತ ಹೇಳಿ ಕನಿಷ್ಠ ಒಂದು ದಟ್ 50 ಬಾರಿ ಆದ್ರೂ ನೀವು ಬೆಳಗ್ಗೆ ಅದು ಹೇಳಬೇಕು. ನಿಮ್ಮ ಕಷ್ಟ ಎಲ್ಲ ಬಗೆಹರಿದು ಹೋಗ್ಬಿಡುತ್ತೆ, ನಿಮ್ಮ ಬಯಕೆ ಏನಿದೆ ಎಲ್ಲವೂ ತೀರು ಹೋಗ್ಬಿಡುತ್ತೆ ಅನ್ನುವ ಮಾತನ್ನ ಅವರು ಹೇಳಿದ್ರು. ಹಾಗೇನೆ ಅದೇ ಸಂದರ್ಭದಲ್ಲಿ ಅವರು ಸ್ಪಷ್ಟಪಡಿಸಿದ ಇನ್ನೊಂದು ಏನಿದೆ ಅಂದ್ರೆ, ಅಯೋಧ್ಯೆಯಲ್ಲಿ ಏನು ಚಂದ ಚೋರಿ ಆಯಿತು, ಹುಂಡಿ ಹಣವನ್ನು ಕದಿಯಲಾಯ್ತಲ್ಲ, ಅದನ್ನು ಕೂಡ ಅವರು ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದ್ರು. ಅದೇನಿದೆ ಅಂದ್ರೆ, ಅದು ಕೃಷ್ಣ ಮತ್ತು ರಾಮನ ನಡುವೆ ಇದ್ದದ್ದು. ಕೃಷ್ಣ ಬೆಣ್ಣೆಯನ್ನು ಕದಿತಾ ಇದ್ದ, ಕಳ್ಳ. ಆದ್ರಿಂದ ನಮ್ಗೆ ದೇವರು ಅದನ್ನೇ ಕಲ್ಸಿದ್ದಾನೆ, ರಾಮನಿಗೆ ಬೇಜಾರಾಗಲ್ಲ, ಕೃಷ್ಣನೇ ಕದ್ದಿದ್ದು ಅಂದ್ಕೊಬಿಟ್ರೆ ಮುಗಿದೋಯ್ತು ಅಂತ ಅಂದ್ರೆ. ಸೊ ಈಗ ಬಿಹಾರದಲ್ಲಿ ಭಗವಾನ್ ನರೇಂದ್ರ ಮೋದಿ ಅವ್ರ ದೇವಸ್ಥಾನ ಬರುತ್ತೆ. ಸೊ ಇದನ್ನ ನನ್ನ ದೇವಸ್ಥಾನ ಮಾಡಬೇಡಿ ಅಂತೇನು ಮೋದಿಜಿ ಹೇಳಿಲ್ಲ. ಸೊ ಅವರು ಕೂಡ ತಾವು ದೇವರ ಅವತಾರ ಅಂತ ಅಂದ್ಕೊಂಡಿದ್ದಾರೆ. ಸೊ ಬಹಳಷ್ಟು ಜನ ವಿಶ್ವದಲ್ಲಿ ತಾವು ದೇವರ ಅವತಾರ ಅಂದ್ಕೋತಾರೆ. ಹಿಟ್ಲರ್ ಕೂಡ ತಾವು ದೇವರ ಅವತಾರ ಅಂತಾರೆ ಅಂದ್ಕೊಂಡಿದ್ರು. ಈಗ ಪುಟಿನ್ ಕೂಡ ಹಾಗೆ ಅಂದ್ಕೊಂಡಿದ್ದಾರೆ, ನಾನು ದೇವರ ಅವತಾರ ಅಂತ. ಅದರಂತೆ ಉತ್ತರ ಕೊರಿಯಾದ ಡುಮ್ಮ ಇದಾನಲ್ಲ, ಅವರು ಕೂಡ ಒಂದು ರೀತಿ ದೇವರ ಅವತಾರನೇ. ಅದರಿಂದ ಇತ್ತೀಚಿನ ವರ್ಷಗಳಲ್ಲಿ ಈ ದೇವರ ಅವತಾರಗಳು ಬೇರೆ ಬೇರೆ ದೇಶದಲ್ಲಿ ಜಾಸ್ತಿ ಆಗ್ತಾ ಇವೆ. ಇದು ಒಂದು ಘಟನೆ. ನೀವು ಅದರಲ್ಲಿ ಎಲ್ಲೆಲ್ಲಿ ಡಾಟ್ಗಳನ್ನ ನೀವು ಸೇರಿಸ್ತಾ ಹೋದ್ರೆ ವಸ್ತುಸ್ಥಿತಿ ಗೊತ್ತಾಗತ್ತೆ. ಇನ್ನೊಂದು ನಾನು ಹೇಳೋದಕ್ಕೆ ಹೊರಟಿದ್ದು, ರಾಜಸ್ಥಾನದ ಜೈಪುರ ಸಮೀಪ ನೋಡಿದ್ದು, ಅಲ್ಲಿ ಸ್ಕೂಲ್ನ ಏನು ದುಸ್ಥಿತಿಯ ಬಗ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡೋದಕ್ಕೆ ಜಂಜಿ ಹುಡುಗರು ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಹುಡುಗರು ಇದ್ರು. ಆಗ ಇದ್ದಕ್ಕಿದ್ದ ಹಾಗೆ ಬಿಜೆಪಿಯ ಬೆಂಬಲಿಗರು ಕಲ್ಲುಗಳನ್ನ, ದೊಣ್ಣೆಯನ್ನ ಹಿಡ್ಕೊಂಡು ಬಂದು ಅವ್ರನ್ನ ಬೆನ್ನಟ್ಟಿದ್ರು. ಅವ್ರು ಬಂದಂತ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡ್ಲಾಯ್ತು. ಹುಡುಗರನ್ನ ಅಲ್ಲಿಂದ ಓಡಿಸುವ ಯತ್ನವನ್ನು ಕೂಡ ಅವ್ರು ಮಾಡಿದ್ರು. ಅವ್ರು ಇನ್ನೇನಕ್ಕೂ ಹೋಗಿರ್ಲಿಲ್ಲ, ಆ ಶಾಲೆಯ ದುರ್ಗತಿ ಹೇಗಿತ್ತು ಅಂತ. ಸೊ ಆ ರೀತಿನೇ ಅದು ಇರಬೇಕು ಅನ್ನುವುದು ಈ ಬಿಜೆಪಿ ಮತ್ತು RSS ನವ್ರದ್ದಾಗಿತ್ತು. ಯಾಕಂದ್ರೆ ಶಿಕ್ಷಣ ಜನರಿಗೆ ಸಿಕ್ಕ ತಕ್ಷಣ ಅವರು ವಿಚಾರ ಮಾಡುವುದನ್ನ ಪ್ರಾರಂಭಿಸ್ತಾರೆ. ಅವರು ಯಾವಾಗ ವಿಚಾರ ಮಾಡುವುದನ್ನ ಪ್ರಾರಂಭಿಸ್ತಾರೋ ಆಗ ಇವರ ಬೇಳೆ ಬೇಯುವುದಿಲ್ಲ. ಆ ಕಾರಣಕ್ಕೆ ಮೂಲಭೂತವಾಗಿ RSS ಬಿಜೆಪಿಯವರು ಅವರು ಶಿಕ್ಷಣದ ವಿರೋಧಿಗಳು ಅಂತ.
ಯಾಕೆಂದ್ರೆ ಅವರು ದೇವಸ್ಥಾನ ಕಟ್ಟೋದ್ರಲ್ಲಿ ಭಗವಾನ್ ನರೇಂದ್ರ ಮೋದಿ ಅವರ ದೇವಸ್ಥಾನ ಕಟ್ಟದಾಗ ಅಂಥದ್ರಲ್ಲಿ ಇರಬೇಕು ಅಂದ್ರೆ ಮನುಷ್ಯ ಯೋಚನೆ ಮಾಡ್ಕೊಳ್ತಾರೆ. ಸೊ ಈಗ ಅವರು ಸಮಯವನ್ನು ಕೂಡ ಕೊಟ್ಟಿದ್ದಾರೆ, ಯಾರು ಕಲ್ಪಿಟ್ಟಿದ್ದಾರೆ ಅವರ ಅರೆಸ್ಟ್ ಮಾಡಿ ಅನ್ನೋದು. ಈಗ ನಾನು ನನ್ನ ಈ ಒಂದು ವಿಶ್ಲೇಷಣೆಯ ಮೂಲ ವಿಚಾರಕ್ಕೆ ಮೊದಲ ಘಟನೆಗೆ ಬರ್ತೀನಿ. ಅದು ದೆಹಲಿಯಲ್ಲಿ ಪೊಲೀಸ್ ಠಾಣೆಯ ಎದುರು ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರು ನಡೆಸಿದಂತ ಧರಣಿ ಮತ್ತು ಪ್ರತಿಭಟನೆ. ಸುಮಾರು 7 ಗಂಟೆಗಳ ಕಾಲ ಅವರು ಪ್ರತಿಭಟನೆ ನಡೆಸಿದ್ರು. ಆ ಪ್ರತಿಭಟನೆಯ ಫಲಿತಾಂಶ ಇದೆಯಲ್ಲ, ಅದು ಭಾರತದ ರಾಜಕಾರಣದಲ್ಲಿ ಮತ್ತು ಸರ್ಕಾರ ಏನಿದೆ ಎಂದೂ ಕೂಡ 56, 58, 70 ಇಂಚು ಎದೆ ಅಂತ ಹೇಳ್ತಿದ್ದವರಲ್ಲ, ಅವರ ಎದೆಯ ಒಳಗಿನ ನಡುಕ ಏನಿದೆ ಅದು ಕೂಡ ನೀವು ಗಮನಿಸಬಹುದು. ಇದೆಲ್ಲ ಅದಕ್ಕೆ ಬಂದಿದೆ. ಸೊ ರಾಹುಲ್ ಗಾಂಧಿ ಅವರು ಅವರೊಬ್ಬರೇ ಬಂದಿರಲಿಲ್ಲ. ಆ ಒಂದು ಜಂತರ್ ಮಂತರ್ ಜುಲೈ 20ರಂದು ನಡೆದಂತ ಪೆಲೆಟ್ ಗನ್ ಬಳಕೆ ಇದೆಯಲ್ಲ, ಆ ಸಂದರ್ಭದಲ್ಲಿ ಅದರ ಗನ್ ಅದರ ಹೊಡೆತಕ್ಕೆ ಬಲಿಯಾಗಬೇಕಾಗಿತ್ತು. ಏನು ದೇಹದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಈ ಚೆರೆಗಳು ಅಂತಾರೆ ಪೆಲೆಟ್ ಗನ್ನಲ್ಲಿ ಇರೋದು, ಕಬ್ಬಿಣದ ತುಂಡುಗಳು ಅನ್ನಿ ಅಥವಾ ಕಬ್ಬಿಣದ ಗುಂಡು ಅನ್ನಿ. ಸೊ 200ಕ್ಕೂ ಹೆಚ್ಚು ಆ ಚೆರೆಗಳು ಸಣ್ಣದಾಗಿರ್ತದೆ. ಅದು ಆ ಹುಡುಗ ವಿದ್ಯಾರ್ಥಿ ಸಾಹಿಲ್ ಅಂತಾನೆ ಅವ್ರ ಹೆಸರು, ಅವನ ಮೈಯಲ್ಲಿದೆ. ಅದನ್ನ ಡಾಕ್ಟರ್ ಕೂಡ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಅವನ ಕಣ್ಣು ಬಹುಮಟ್ಟಿಗೆ ಹೋಗಿದೆ, ಅವರ ಬದುಕು ನಾಶವಾಗುವ ಹಂತಕ್ಕೆ ಬಂದಿದೆ. ಸೊ ಆ ಹುಡುಗನನ್ನು ಕರೆದುಕೊಂಡು ರಾಹುಲ್ ಗಾಂಧಿ ಬಂದಿದ್ರು, ಹಾಗೆ ಉಳಿದವರು ಬಂದಿದ್ರು. ಅವ್ರು ಇನ್ನೇನು ಆಕಾಶದಿಂದ ಏನೋ ತಂದು ಕೊಡಿ ಅಂತ ಕೇಳಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ FIR ಅನ್ನ ದಾಖಲಿಸಿ, ಅದೇ ಅವರ ಬೇಡಿಕೆ ಆಗಿತ್ತು. ಆದ್ರೆ 7 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಧರಣಿ ನಡೆಸಬೇಕಾಯ್ತು. ಅವರು ಸಿದ್ಧರಾಗೆ ಬಂದಿದ್ರು. ಕೇವಲ 7 ಗಂಟೆ ಮಾತ್ರ ಅಲ್ಲ, 7 ದಿನ ಆಗ್ಲಿ ನಾನು ಇಲ್ಲೇ ಕೂತ್ಕೋತೇನೆ ಎಂದಿದ್ರು. ಚಾದರ್ಗಳು ಇನ್ನೊಂದು ಎಲ್ಲ ತಗೋ ಬಂದಿದ್ರು ಅವರು. ಈ 7 ಗಂಟೆ ಅವಧಿಯಲ್ಲಿ ನಡೆದದ್ದೇನು ಕುತೂಹಲಕರವಾದ. ಸೊ ರಾಹುಲ್ ಗಾಂಧಿ ಕೂತಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ರು, ಉಳಿದ ಕೆಲವು ವಿದ್ಯಾರ್ಥಿಗಳು ಎಲ್ಲ ಇದ್ರು. ಒಂದು ಅಟ್ ಎನಿ ಕಾಸ್ಟ್ ಈ ಪೆಲೆಟ್ ಗನ್ ಬಳಕೆಯ ಸಂಬಂಧಪಟ್ಟ ಹಾಗೆ FIR ದಾಖಲಿಸಬೇಕು. ಪೊಲೀಸರು ಯಾರದೋ ಆದೇಶಕ್ಕಾಗಿ ಕಾಯ್ತಾ ಇದ್ರು. ತಕ್ಷಣ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಅಧಿಕಾರ ಪೊಲೀಸರಿಗೆ ಇರಲೇ ಇಲ್ಲ. ಪ್ರಾಯಶಃ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಇಂತಹ ಸ್ಥಿತಿ ಮೊದಲು ಬಂದಂತಿಲ್ಲ. ಯಾಕಂದ್ರೆ ನೀವು ಯಾರೊಬ್ರು ದೂರು ಕೊಟ್ರೆ ಆ ದೂರನ್ನ ತೆಗೆದುಕೊಂಡು FIR ದಾಖಲೆ ಮಾಡಬೇಕಾದ ಪೊಲೀಸರ ಕರ್ತವ್ಯ. ಅದು ಇನ್ಯಾರದ್ದೋ ನೀವು ದೂರವಾಣಿ ಕರೆಗೆ ಕಾಯುವ ಸ್ಥಿತಿ ಬಂತು ಅಂದ್ರೆ ಆ ದೇಶದಲ್ಲಿ ಎಟಾಪ್ಟಸಿ ಇದೆ ಹೊರತು ಜನತಾಂತ್ರ ಅಲ್ಲ. ನೀವು ಯಾರನ್ನೋ ಕೇಳಿ ಅವರ ಫೋನ್ ಬರ್ಲಿ, ಫೋನ್ ಬಂದ ಮೇಲೆ FIR ದಾಖಲಿಸಬೇಕೋ ಬೇಡೋ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ ಅನ್ನೋದಿದೆ ಇದೆಯಲ್ಲ. ಹಾಗೇನೆ ಲೋಕಸಭೆಯ ಪ್ರತಿಪಕ್ಷದ ನಾಯಕರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗ FIR ದಾಖಲೆ ಮಾಡ್ರಯ್ಯ ಅಂತ ಧರಣಿ ಕೂಡಬೇಕಾದ ಪರಿಸ್ಥಿತಿ ಕೂಡ ಇದು ಪ್ರಾಯಶಃ ಹಿಟ್ಲರ್ನ ಆಡಳಿತದಲ್ಲೋ ಮುಸ್ಲಿಂ ಆಡಳಿತದಲ್ಲೋ ನಡೆದಿರಬಹುದೇನೋ. ಈ ರೀತಿ ಅವರು ಬಂದು ಒಂದು ಕಡೆ ಕೂತಿದ್ರೆ, ಇನ್ನೊಂದು ಕಡೆ ಬಿಜೆಪಿಯವರ ಪತ್ರಿಕಾಗೋಷ್ಠಿಗಳು ನೆರೇಟಿವ್ಸ್ ಅನ್ನ ಬದಲಿಸೋದು ನಾಯಕರು ಟ್ರೈಡ್ ದರ್ ಬೆಸ್ಟ್ ಅಂತ. ಸೊ ಅವರು ಇದನ್ನ ಯಾವುದನ್ನು ಕೂಡ ಆ ವಿದ್ಯಾರ್ಥಿಯ ಕೈಯಲ್ಲಿ ಹಾಗೂ ರಾಹುಲ್ ಗಾಂಧಿ ಇದ್ದ ಸಂದರ್ಭದಲ್ಲಿ ಅವರು ಎಲ್ಲ ದಾಖಲೆಗಳು ಇಟ್ಕೊಂಡಿದ್ರು. ಆಸ್ಪತ್ರೆಯ ವೈದ್ಯರು ಕೊಟ್ಟಿದ್ದು, ಈಗ ಅವರ ದೇಹದಲ್ಲಿ ಹೇಗಿದೆ, ಪೆಲೆಟ್ ಗನ್ಗಳು ಎಷ್ಟು ಚೆರೆಗಳು ದೇಹದ ಒಳಗಡೆ ಹೋಗಿವೆ, ಏನೇನಾಗಿದ್ದು, ಇದು ಪೆಲೆಟ್ ಗನ್ನಿಂದನೇ ಬಂದು ಎಲ್ಲ ದಾಖಲೆಗಳು ಇದ್ದಂತ ಸಂದರ್ಭದಲ್ಲೂ ಕೂಡ ಅದನ್ನು FIR ಅನ್ನು ದಾಖಲಿಸೋಕೆ ಸಿದ್ಧರೇ ಇರಲಿಲ್ಲ. ಬಿಜೆಪಿ ನಾಯಕರುಗಳು ಎಲ್ಲವನ್ನು ಡಿನೈ ಮಾಡ್ತಾ ಹೋಗ್ತಾ ಇದ್ರು. ಪತ್ರಿಕಾಗೋಷ್ಠಿ ರವಿಶಂಕರ್ ಪ್ರಸಾದ್ ಅವರು ಸೀರಿಯಸ್ಗಳೆಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ವಿಚಿತ್ರವಾದ ಭಯದಲ್ಲಿ ಇಡೀ ಪ್ರಭುತ್ವ ಸಿಕ್ಕಿಕೊಂಡಿತ್ತು, ಬಿಜೆಪಿ ಸಿಕ್ಕಿಕೊಂಡಿತ್ತು, RSS ಸಿಕ್ಕಿಕೊಂಡಿತ್ತು. ಅವರಿಗೆ ಅಂತಿಂತ ಭಯ ಆಗಿರ್ಲಿಲ್ಲ, ಮುಂದೆ ನೋಡದೆ ಗೊತ್ತಿರ್ಲಿಲ್ಲ, ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಯಾಕೆಂದ್ರೆ ಈ ಪೆಲೆಟ್ ಗನ್ ಬಳಕೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅನುಮತಿ ನೀಡಿದವರು ಯಾರು? ಪೊಲೀಸರು ನೇರವಾದಂತ ಹೊಡೆಯಲ್ಲ, ಅದಕ್ಕೊಂದು ಜವಾಬ್ದಾರಿ ಅಕೌಂಟಬಿಲಿಟಿ ಬೇಕಲ್ವಾ? ಅದನ್ನ ಮತ್ತೆ ಆಗ್ಬೇಕಾದ್ರೆ ಯಾರೋ ಒಬ್ಬರು ಕೊಡ್ಬೇಕಲ್ವಾ? ಪೊಲೀಸ್ ಕಮಿಷನರ್ ಇರ್ಬೋದು. ಪೊಲೀಸ್ ಕಮಿಷನರ್ ಈ ಘಟನೆ ನಡೆಯೋದಕ್ಕಿಂತ ಸ್ವಲ್ಪ ಮೊದಲೇ ಅವರು ಅಲ್ಲಿ ದೆಹಲಿ ಪೊಲೀಸ್ ಕಮಿಷನರ್ ಬದಲು ಮಾಡಲಾಗಿತ್ತು. ಇಡೀ ದೆಹಲಿ ಪೊಲೀಸ್ ಪಡೆ
ಗೃಹ ಸಚಿವರ ಅಂಡರ್ ಬರುತ್ತೆ. ದೆಹಲಿ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಸೊ ಗೃಹ ಸಚಿವರ ಅಂಡರ್ನಲ್ಲಿ ಬರುವಂತ ಪೊಲೀಸರು ಪ್ಯಾಲೆಟ್ ಗನ್ ಅನ್ನ ಬಳಸಿದ್ರು, ಕ್ರೌರ್ಯವನ್ನ ಮೆರೆದಿದ್ರು, ವಿದ್ಯಾರ್ಥಿಗಳನ್ನ ಹತ್ತಿಕ್ಕುವುದಕ್ಕೆ ಬಲ ಪ್ರಯೋಗ ಮಾಡಿದ್ರು. ಹಾಗಿದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಅಕೌಂಟಬಿಲಿಟಿ ಯಾರದ್ದು? ಮತ್ತು ಒಂದು FIR ದಾಖಲಿಸಿ ಅನ್ನುವುದಕ್ಕೆ, ಅದು ಒತ್ತಾಯ ಮಾಡುವುದಕ್ಕೆ, ದಾಖಲೆ ಆಗುವಂತೆ ನೋಡಿಕೊಳ್ಳೋದಕ್ಕೆ 7 ತಾಸುಗಳ ಕಾಲ ಧರಣಿ ಮಾಡಬೇಕು ಅಂತಂದ್ರೆ ಅದರ ಹಿಂದಿರುವ ಕೈಗಳು ಯಾವುದು? ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಪ್ರಶ್ನೆಗಳು ಎದ್ದಿದ್ವು. ಈಗಲೂ ಆ ಪ್ರಶ್ನೆಗಳು ಜೀವಂತವಾಗಿವೆ. ಒಂದು, ಇಡೀ ಈ ಪ್ರಭುತ್ವ ಏನಿದೆ, ದೆಹಲಿ ಪ್ರಭುತ್ವ, ನರೇಂದ್ರ ಮೋದಿ ಅವರ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅವರ ಕಾರ್ಯವಿಧಾನದಲ್ಲಿ ಒಂದು ಬಹಳ ಸ್ಪಷ್ಟತೆ ಇತ್ತು. ಆ ಕಾರ್ಯವಿಧಾನ ಏನು ಅಂದ್ರೆ, PMO ಮತ್ತು ಸನ್ಮಾನ್ಯ ನಂಬರ್ 2 ಅಮಿತ್ ಶಾ ಅವರು ಜೊತೆಯಾಗಿ ಕೂತುಕೊಂಡು ಒಂದು ತೀರ್ಮಾನ ತಗೊಳ್ಳೋದು, ಅದನ್ನ ಅಮಿತ್ ಶಾ ಅವರು ಇಂಪ್ಲಿಮೆಂಟ್ ಮಾಡೋದು, ಇದು ನಡೆದುಕೊಂಡ್ರಿ. ಹಾಗೇನೆ ಈ ಬಾರಿ ಆದ ಮೇಲೆ PMO ಅಂಡ್ ಹೋಮ್ ಮಿನಿಸ್ಟ್ರಿ ಎರಡೂ ಕೂಡ ಮಾತನಾಡ್ಬಿಟ್ಟು PMO ತೆಗೆದುಕೊಂಡ ತೀರ್ಮಾನವನ್ನ ಹೋಮ್ ಮಿನಿಸ್ಟ್ರಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಿತ್ತು. ಇಲ್ಲಿ ಇವಾಗ ಆಗಿದ್ದು ಏನಂದ್ರೆ, ಈಗ ಯಾವುದು ಹೋಮ್ ಮಿನಿಸ್ಟ್ರಿ ಇದೆ ಅವರ ಮೇಲೆ, ಹೋಮ್ ಮಿನಿಸ್ಟ್ರಿ ಮೇಲೆನೆ ತೂಗುಗತ್ತಿ ಇದೆ. ನೀಡಲ್ ಆಫ್ ಸಸ್ಪಿಷನ್ ಇದೆಯಲ್ಲ, ಸಂಶಯದ ಮುಳ್ಳು ಆ ಕಡೆ ಈ ಕಡೆ ಸುತ್ತಾ ಇದೆ. ಯಾರು ಆದೇಶವನ್ನು ಕೊಟ್ಟವರು? ಆದ್ರಿಂದ ಯಾರು ಇಸಿದಟ್ಟೆ ಈ ಸರ್ಕಾರ ಬಂದ ಮೇಲೆ ಎಲ್ಲ ಕಾರ್ಯಸೂಚಿಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇತ್ತೋ, ಯಾರು ಇಲಾಖೆ ಮಾಡ್ತಿತ್ತೋ, ಆ ಇಲಾಖೆ ಮುಖ್ಯಸ್ಥರು ಯಾರು ಮಾಡ್ತಾ ಇದ್ರು ಅವರ ತಲೆಯ ಮೇಲೇನೆ ಈಗ ನೀಡಲ್ ಆಫ್ ಸಸ್ಪಿಷನ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ, ಸೊ ಹಾಗಿದ್ರೆ ಹೋಮ್ ಮಿನಿಸ್ಟ್ರಿ ಮತ್ತು PMO ನಡುವೆ ಏನಾದರೂ ಭಿನ್ನಾಭಿಪ್ರಾಯ, ವ್ಯತ್ಯಾಸ ಇತ್ತೆ? ಹೋಮ್ ಮಿನಿಸ್ಟ್ರಿ ಅಟ್ ಎನಿ ಕಾಸ್ಟ್ ಏನು FIR ದಾಖಲಿಸಬಾರದು ಅನ್ನೋ ತೀರ್ಮಾನ ಇತ್ತೆ. ಅಲ್ಟಿಮೇಟ್ಲಿ ಒತ್ತಡವನ್ನ ತಡೆಯಲಾಗದೇನೆ PMO ಈ ಒಂದು FIR ದಾಖಲಿಸುವಂತೆ ಸೂಚನೆ ನೀಡಿದ್ರ. ಈಗ ಪೊಲೀಸರು FIR ದಾಖಲಿಸಿಕೊಳ್ಳುವಾಗ ಬೇರೆ ಬೇರೆ ಸೆಕ್ಷನ್ ನಲ್ಲಿ ದಾಖಲಿಸ್ಕೊಂಡಿದ್ದಾರೆ. ಸೊ ಈಗ ದಾಖಲಿಸಿಕೊಂಡ ಮೇಲೆ ಅವರು ಮೊದಲನೇದಾಗಿ ಈಗ ಈ ವಿಚಾರ ನ್ಯಾಯಾಲಯಕ್ಕೂ ಕೂಡ ಸಂಬಂಧ ಇದೆ, ಸುಪ್ರೀಂ ಕೋರ್ಟ್ಗೂ ಕೂಡ, ಅದು ಇನ್ನೊಂದು ಇದು. ಈಗ ಪೊಲೀಸರ ಕೆಲಸ ಯಾವುದು ಅಂದ್ರೆ, ಯಾರು ಈ ಪೆಲೆಟ್ ಗನ್ ಬಳಕೆಗೆ ಆದೇಶ ನೀಡಿದ್ರು, ಹೂ ಇಸ್ ಎ ಕಲ್ಪ್ರಿಟ್. ಯಾರು ಕಲ್ಪ್ರಿಟ್? ಸೂಚನೆ ಕೊಟ್ಟವ್ರು ಯಾರು? ಯಾರ ಸೂಚನೆಯ ಮೂಲಕ ಮಕ್ಕಳ ಮೇಲೆ ಈ ಪೆಲೆಟ್ ಗನ್ ಮೂಲಕ ದಾಳಿ ಮಾಡಲಾಯಿತು? ಮಾಡಲೇಬೇಕು. ಆಸ್ ಆಫ್ ನೌ FIR ನಲ್ಲಿ ಇಂಥವ್ರ ಮೇಲೆ ಅಂತಿಲ್ಲ, ಅನ್ಐಡೆಂಟಿಫೈಡ್ ಅಂತ. ಆದ್ರೆ ಅನ್ಐಡೆಂಟಿಫೈಡ್ ಅಂತಾರೋ ಈಗ ಐಡೆಂಟಿಫೈ ಆಗ್ಬೇಕಾಗಿದೆ, ಪೊಲೀಸ್ ಕೆಲಸ. ದೇ ವಿಲ್ ಹ್ಯಾವ್ ಟು ಐಡೆಂಟಿಫೈ ಯಾರೋ ಆದೇಶ ಕೊಟ್ಟಿದ್ದು ಅನ್ನೋದು, ಮತ್ತು ಅದಕ್ಕೆ ಯಾರು ಅಕೌಂಟಬಿಲಿಟಿ, ಯಾರದು ಉತ್ತರದಾಯಿತು ಅಂತ. ಈ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಮತ್ತೆ ತಕ್ಷಣ ಮೂಡೋ ಇನ್ನೊಂದು ಪ್ರಶ್ನೆ ಏನು? ಅದು ಹಾಗಿದ್ರೆ ಹೋಮ್ ಮಿನಿಸ್ಟರ್ ಇದಕ್ಕೆ ಅಕೌಂಟೇಬಲ್ ಹೌದಾ? ಯಾರು ಅಕೌಂಟೇಬಲ್? ಹೋಮ್ ಮಿನಿಸ್ಟರ್ ಅಕೌಂಟೇಬಲ್ ಅಲ್ಲಂದ್ರೆ ಯಾರು ಅಕೌಂಟೇಬಲ್ ಅದಕ್ಕೆ? ಯಾಕೆಂದ್ರೆ ಇಡೀ ಘಟನೆಯ ಬಗ್ಗೆ ಮತ್ತೆ ಹೇಳಕ್ ಹೋಗಲ್ಲ, ಆದ್ರೆ ಒಬ್ಬ ಮಗುವಿನ ಇಡೀ ಅವರ ಭವಿಷ್ಯವನ್ನ ಪ್ರಭುತ್ವವೇ ನಾಶಪಡಿಸೋದಿದೆಯಲ್ಲ, ಗುಂಡು ಹಾಕುವ ಮೂಲಕ. ಅದೇ ಒಂದು ಈ ಎಟೋಕ್ರಸಿ ಅಥವಾ ಸರ್ವಾಧಿಕಾರಿ ಈ ವ್ಯವಸ್ಥೆಯಲ್ಲಿ ಮಾತ್ರ ನಡೆಯೋದು, ನಾವತ್ತ ಸಾಕ್ತಿದೀವ ಅಂತ. ಇಂತಹ ಚರ್ಚೆ ಕೂಡ ಈಗ ವಿದೇಶಿ ಮಾಧ್ಯಮಗಳಲ್ಲಿ ನಡೀತಾ ಇದೆ. ಭಾರತ ಹೇಗೆ ಡೆಮೋಕ್ರಸಿಯಿಂದ ಎಟೋಕ್ರಸಿಯರಿಗೆ ಹೋಗ್ತಾ ಇದೆ ಅನ್ನೋದು ಇನ್ನೊಂದು. ಆದ್ರೆ ಈಗ ನಾನು ಮೂಲ ಪ್ರಶ್ನೆ ನಿಮಗೆ ಹೇಳಿದೆ ನೋಡಿ, ದೇಶದಲ್ಲಿ ಏನಾಗ್ತಾ ಇದೆ ಅಂತ. ಒಂದು ಕಡೆ ದೇವರ ಸೃಷ್ಟಿ ಮತ್ತು ನರೇಂದ್ರ ಮೋದಿ ಅವರನ್ನ ಭಗವಾನ್ ಆಗಿಸಿ ಅವ್ನ ದೇವಸ್ಥಾನ ಕಟ್ತಾ ಇರೋರು ಇದಾರಲ್ಲ, ಈ ದೇಶದ ಈ ಜನರಿಗೆ ಮಾನ, ಮರ್ಯಾದೆ, ತಿಳುವಳಿಕೆ ಏನಾದ್ರೂ ಒಂಚೂರು ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಶಿಕ್ಷಣದ ಸುಧಾರಣೆ ಆಗ್ಲಿ ಅಂತ ಅಂದ್ರೆ ಅದರ ಬಗ್ಗೆ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ
ಅಲ್ಲಿ ಪೀಠೋಪಕರಣಗಳಿರಬೇಕು, ಶೌಚಾಲಯ ಇರಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೋದ್ರೆ ಅವರ ಮೇಲೆ ದಾಳಿ ನಡೆಸುವಂತ ದುರ್ಮನಸ್ಸುಗಳು. ಮತ್ತೊಂದು ಪ್ರಭುತ್ವವೇ ನಡೆಸುವ ದಾಳಿ. ಸೊ ಒಟ್ಟಿನಲ್ಲಿ ನಾನು ನಮ್ಗೆ ಹೇಳ್ತಾ ಇದ್ದೆ, ಈ ಡಾಟ್ಸ್ಗಳಿವೆ ಇದನ್ನೆಲ್ಲ ನೀವು ಸೇರಿಸಿದರೆ ಈ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ದೊರಕುತ್ತೆ. ಒಂದು ಕಡೆ ಪ್ರಧಾನಮಂತ್ರಿಯ ದೇವಸ್ಥಾನವನ್ನು ಕಟ್ಟೋದಕ್ಕೆ ಹೊರಟವರು, ಅವರನ್ನು ಭಗವಾನ್ ಅಂತ ಕರೆಯುವವರು, ಇನ್ನೊಂದು ಕಡೆ ಶೈಕ್ಷಣಿಕ ವ್ಯವಸ್ಥೆಗಳ ಸುಧಾರಣೆಯಾಗಲಿ, ಸ್ಕೂಲ್ಗಳಲ್ಲಿ ಪೀಠೋಪಕರಣ ಇರಲಿ, ಬೀಳುವ ಕಟ್ಟಡದ ಕೆಳಗಡೆ ನಮ್ಮ ಮಕ್ಕಳನ್ನು ಕೂಡಿಸುವುದು ಬೇಡ, ಯಾವ ಸಂದರ್ಭದಲ್ಲಿ ಈ ಕಟ್ಟಡಗಳು ಉರುಳು ಬೀಳ್ತೋ ಗೊತ್ತಿಲ್ಲ, ಆದ್ದರಿಂದ ಉತ್ತಮವಾದ ಶೈಕ್ಷಣಿಕ ವ್ಯವಸ್ಥೆಯನ್ನು ಮಾಡಿ ಅಂತ ಅಂದರೆ ಅಲ್ಲಿ ಅವರ ಮೇಲೆ ಬಂದು ದಾಳಿ ಮಾಡುವ ಸಂಘ ಪರಿವಾರ BJPಯವರು. ಇನ್ನೊಂದೆಡೆ ಪ್ರಭುತ್ವವೇ ನಡೆಸಿದ ದಾಳಿಯ ವಿರುದ್ಧ FIR ದಾಖಲಿಸಿ ಅಂತ ಅಂದರೆ ಅದಕ್ಕೂ ನೀವು 6-7 ಗಂಟೆಗಳ ಕಾಲ ಧರಣಿ ಮಾಡಬೇಕಾದಂಥ ಅನಿವಾರ್ಯ ಸ್ಥಿತಿ. ಈ 3 ಘಟನೆಗಳನ್ನು ನಾನು ಪ್ರಾತಿನಿಧಿಕವಾಗಿ ಹೇಳಿದ್ದೆ. ಯಾಕೆಂತಂದರೆ ಈ ಡಾಟ್ಸ್ಗಳನ್ನು ನೀವು ಸೇರಿಸ್ತಾ ಹೋದರೆ ಮೂಲಭೂತ ನಾನು ಎತ್ತಿರುವ ಪ್ರಶ್ನೆ ಇದೆಯಲ್ಲ, ಈ ದೇಶದಲ್ಲಿ ಏನಾಗ್ತಿದೆ ಅಂತ ಅದು ಅರ್ಥ ಆಗುತ್ತೆ. ಅದರ ಜೊತೆಗೆ ಈ ಒಂದು ನರೇಂದ್ರ ಮೋದಿಯವರ ದೇವಾಲಯ ಕಟ್ಟೋದಕ್ಕೆ ಹೊರಟಿದ್ದು, ಅದಕ್ಕೆ ಬಿಹಾರ ಸರ್ಕಾರನೇ ಹಣಕಾಸು ಭೂಮಿ ವ್ಯವಸ್ಥೆ ಮಾಡೋದು, ಪ್ರಧಾನಿಯವರೇ ತಾವು ದೇವರು, ನಾನು ನಾನ್ ಬಯೋಲಾಜಿಕಲ್ ಅಂತ ಹೇಳುವ ಮೂಲಕ ನಾನು ದೇವರ ಅವತಾರ ಅಂತ ಅವರೇ ನಂಬುವುದು. ಇದೇ ರೀತಿ ಈವನ್ ಹಿಟ್ಲರ್ ನಂಬಿದ್ರು, ಮುಸ್ಲೋನಿ ನಂಬಿದ್ರು, ಈಗ ನೋಡಿದರೆ ಪುಟಿನ್ ಅದನ್ನೇ ನಂಬಿದ್ದಾರೆ, ಉತ್ತರ ಕೊರಿಯಾದ ಡುಮ್ಮನೂ ಅದನ್ನೇ ನಂಬಿದ್ದಾರೆ. ಸೊ ಹೀಗೆ ನಂಬಿದವರೆಲ್ಲ ಸರ್ವಾಧಿಕಾರಿಗಳು, ಮತ್ತು ಸರ್ವಾಧಿಕಾರಿ ವ್ಯವಸ್ಥೆ ಇದೆಯಲ್ಲ ಅದು ಸದಾ ಸೋಲ್ತಾ ಹೋಗಿದೆ. ಅಲ್ಟಿಮೇಟ್ಲಿ ಗೆಲ್ಲುವುದು ಡೆಮಾಕ್ರಸಿನೇ. ಇದನ್ನು ಯೋಚನೆ ಮಾಡಿದರೆ ನಾನು ಮಾತನಾಡುವಾಗ ಮೊದಲು ಹೇಳಿದ್ನಲ್ಲ, ದೇಶದಲ್ಲಿ ಏನಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ದೊರಕುತ್ತೆ. ಏನಾಗಿದೆ ಅನ್ನೋದು ಗೊತ್ತಾದಾಗ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.